ಗೆಳತಿಯರೇ, ಇದು ತುಂಬೆ ಗಿಡ. ಎಲ್ಲರಿಗೂ ಗೊತ್ತಿರುತ್ತೆ ತುಂಬೆ ಗಿಡ ಇದರಲ್ಲಿ ಏನು ವಿಶೇಷ ಅಂತ. ನಮ್ಮನೆ ಎಲ್ಲ ಪಾಟಲ್ಲೂ ತುಂಬೆ ಗಿಡ ಇದೆ. ನೀವು ತುಂಬ ತುಂಬೆ ಗಿಡ ಇದ್ದರೆ ಏನು ತಲೆ ಕೆಡಿಸ್ಕೋಬೇಡಿ. ಅದನ್ನು ಸೊಪ್ಪು ಕಟ್ ಮಾಡಿ ರುಬ್ಬಿ ಯಾವ ಗಿಡಗಳು ದಾಸವಾಳ ಅದು ಹುಳ ಬಂದಿದ್ದರೆ ಇದನ್ನು ಪೇಸ್ಟ್ ಥರ ಮಾಡಿ ಆ ಹುಳಕ್ಕೆ ಹಾಕಿದ್ರೆ ಇದ್ರದ್ದು ಔಷಧಿಯಾಗಿ ಪರಿಣಾಮ ಬೀಳುತ್ತೆ. ಹಾಗಾಗಿ ತುಂಬೆ ಗಿಡ ನಿರ್ಲಕ್ಷ್ಯ ಏನು ಮಾಡೋಕ್ಕೆ ಹೋಗಬೇಡಿ. ನಾನು ಹಾಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ದಾಸವಾಳ ಎಲ್ಲ ತುಂಬ ಹುಳಗಳಾಗಿದೆ. ನಾನು ಈ ಪ್ರಯತ್ನ ಮಾಡಿದ್ದೀನಿ, ಕಡಿಮೆ ಆಗ್ತಾಯಿದೆ. ನೋಡಿ ಹೆಂಗಾಗ್ಬಿಟ್ಟಿದೆ ದಾಸವಾಳ, ಬರೀ ಕಡ್ಡಿ ಆಗಿಬಿಟ್ಟಿದೆ. ಹುಳ ಬಂದೆಲ್ಲ ಕಟ್ ಮಾಡಿದ್ದೀನಿ. ಹಾಗಾಗಿ ತುಂಬೆ ಗಿಡಕ್ಕೆ ಚಿಕ್ಕ ಹೂವು ಆದರೂ ಬೆಲೆ ಇದೆ. ಶಿವನಿಗೆ ಭಾಳ ಇಷ್ಟವಾದ ಹೂವು ಇದು. ಬಿಡ್ಸೋಕ್ಕೆ ಬೇಜಾರು, ಆದರೂ ಆ ಪುಟ್ಟ ಹೂವಿನ ಆಕರ್ಷಣೆ ನೋಡೋಕ್ಕೆ ಒಂದು ಚಂದ. ಇದಕ್ಕೇನು ಶ್ರಮನೇ ಇಲ್ಲ. ನೀರು, ಗೊಬ್ಬರ, ನೀರಿದ್ದರೆ ಸಾಕು. ಗೊಬ್ಬರ ಅಥವಾ ತುಂಬ ಅದನ್ನು ಔಷಧಿ ಹಾಕಬೇಕು, ಕೇರ್